ನೀವು ಬಂದಿದ್ದು ತುಂಬ ಸಂತೋಷ ಅಣ್ಣ. ಏನು ತಗೋತೀರಾ? ರತ್ತಮ್ಮ, ಸಕ್ಕರೆ ಕಡಿಮೆ ಹಾಕಿ ನಿನ್ನ ಕೈಯಾರೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀಯಲ್ಲ, ಅದನ್ನ ಮಾಡ್ಕೊಡಮ್ಮ. ಸರಿ ಅಣ್ಣ. ಬಾಯ್ ಬಿಟ್ಟು ಕೇಳ್ತಾನೆ ಮುದುಕ, ಸ್ಟ್ರಾಂಗ್ ಕಾಫಿ ಮಾಡಿಕೊಡು ಅಂತ. ಮಾತಿಗಾದ್ರೂ ಬೇಡ ಅನ್ನೋದು ಬೇಡವಾ? ಎಷ್ಟು ವಯಸ್ಸಾಗಿದೆ. ಅಂಕಲ್ ಚೆನ್ನಾಗಿದ್ದೀರಾ? ಹೇ, ಚೆನ್ನಾಗಿದ್ದೀನ ಸುಬ್ಬು, ನೀನು? ಹಾಂ, ನಿಮಗೇನು ಬಿಡಿ ಅಂಕಲ್, 4 ಕಾಂಪ್ಲೆಕ್ಸ್ ಓನರು, ಕೋಟ್ಯಾಧೀಶ್ವರ, ಚೆನ್ನಾಗೇ ಇರ್ತೀರಾ. ಹೇ, ಹಾಗೇನಿಲ್ಲ ಸುಬ್ಬು. ಆದರೂ ಅಂಕಲ್, ಇವತ್ತು ಯಾಕೋ ನೀವು ತುಂಬ ಬೇಜಾರಾಗಿರೋ ಥರ ಕಾಣಿಸ್ತಾ ಇದ್ದೀರಾ. ಹೇ, ಇಲ್ವಲ್ಲ. ನಾನು ಸಣ್ಣವನಿದ್ದಾಗಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂಕಲ್. ಮನಸ್ಸಲ್ಲಿ ಏನೋ ನೋವು ಇಟ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ನೀನು ಆಗಲೇ ಹೇಳ್ದಲ್ಲ 4 ಕಾಂಪ್ಲೆಕ್ಸ್ ಓನರು ಅಂತ, ಅದು ಬರೀ ಹೆಸರಿಗಷ್ಟೇ. ಅದ್ರ ಉಸ್ತುವಾರಿ ಎಲ್ಲ ನಾನು ಸೊಸೆ ಅಂದ್ರದೆ. ನನ್ನ ಹತ್ರ 1 ರೂಪಾಯಿ ಕೂಡ ಬರೋದಿಲ್ಲ. ಖರ್ಚಿಗೆ ದುಡ್ಡು ಬೇಕು ಅಂದರೆ ಅವ್ರ ಹತ್ರ ಕೈ ಚಾಚಬೇಕು. ನನ್ನ ಹೆಂಡತಿ ಹೋದಾಗಲೇ ಮುಗಿದು ಹೋಯ್ತಪ್ಪ ನನ್ನ ಕಾಲ. ನನ್ನ ಮಕ್ಕಳಂತೂ ನನಗೆ ಮುಖ ಕೊಟ್ಟು ಮಾತಾಡೋದೇ ಇಲ್ಲ. ಮನೇಲಿ ಒಂದು ನಾಯಿ ಸಾಕಿದ್ದಾರೆ, ಅದ್ರ ಜೊತೆ ಸೇರಿ ನನಗೂ 3 ಹೊತ್ತು ಊಟ ಹಾಕ್ತಾ ಇದ್ದಾರೆ ಅಷ್ಟೇ. ಅದಕ್ಕಾದ್ರೂ ದಿನ ಯೋಗಕ್ಷೇಮ ವಿಚಾರಿಸ್ತಾರೆ. ನಾನು ಅದಕ್ಕಿಂತ ಕಡೆಯಾಗಿ ಹೋಗಿದ್ದೀನಿ ಸುಬ್ಬು. ನಿಂಗೆ ಗೊತ್ತು ನನಗೆ ಕಾಫಿ ಅಂದ್ರೆ ಎಷ್ಟು ಇಷ್ಟ ಅಂತ. ಆದ್ರೆ ನನ್ನ ಸೊಸೆ ಅಂದ್ರು ಬೆಳಗ್ಗೆ 8:30 ರೂಮಿಂದ ಹೊರಗೇ ಬರಲ್ಲ. ಅಷ್ಟೊತ್ತಿಗಾಗ್ಲೇ ನನ್ನ ಕೈ ನಡುಗ್ತಾ ಇರ್ತವೆ. ಮನ್ಸಾರೆ ಕಾಫಿ ಕುಡಿದು 6 ತಿಂಗಳಾಗೋಯ್ತು. ಇಲ್ಲಿಗೆ ಬಂದ್ರೆ ನಿಮ್ಮಮ್ಮ ಅಣ್ಣ ಅಂತ ಮನ್ಸಾರೆ ಮಾತಾಡಿಸಿ ಒಳ್ಳೆ ಕಾಫಿ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ನೋಡಪ್ಪ. ಓಹ್, ಥ್ಯಾಂಕ್ ಯು ಅಮ್ಮ. ಅಂಕಲ್, ನೀವು ಕಾಫಿ ಕುಡಿತಾ ಇರಿ, ಬರ್ತೀನಿ. ಅಮ್ಮ, ಜೀವನ ಪೂರ್ತಿ ರಾಜನ್ ಥರ ಬದುಕಿರೋ ಮನುಷ್ಯ ಇವತ್ತು ಇಲ್ಲಿ ಬಂದು ನಿನ್ನ ಹತ್ರ ಕಾಫಿ ಮಾಡ್ಕೊಡಮ್ಮ ಅಂತ ಬಾಯ್ಬಿಟ್ಟು ಕೇಳ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಇಂಥ ಒಂದು ಸಂಕಟ ಇದೆ ಅಂತ ನಮಗೆ ಅರ್ಥ ಆಗಲಿಲ್ಲ. ಅವರಿಗೆ ಬೇಕಾಗಿರೋದು ಕಾಫಿ ಅಲ್ಲಮ್ಮ, ಅದರ ಹಿಂದೆ ನೀನು ಅಣ್ಣ ಅಂತ ಪ್ರೀತಿಯಿಂದ ತೋರಿಸೋ ವಿಶ್ವಾಸ. ಆ ಪ್ರೀತಿ ಸಿಗದೆ ಆ ಜೀವ ಒದ್ದಾಡ್ತಾ ಇದೆ. ಇದೆಲ್ಲ ನಮಗೆ ಗೊತ್ತಾಗಲ್ಲಮ್ಮ. ಯಾಕೆ ಹೇಳು? ನಾವು ಯಾವಾಗಲೂ ನಮ್ಮ ಗೋಳನ್ನ ಇನ್ನೊಬ್ಬರ ಹತ್ರ ಹೇಳೋದ್ರಲ್ಲೇ ಇರ್ತೀವಿ. ಅವ್ರಗಳನ್ನ ನಾವು ಕೇಳಕ್ಕೆ ರೆಡಿ ಇರಲ್ಲ. ಈ ಆಟಿಟ್ಯೂಡ್ನ ಬದಲಾಯಿಸ್ಕೊಂಡು ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡೋದನ್ನ ನಾವು ಕಲ್ತು ಬಿಟ್ವಿ ಅಂದರೆ ನಿಜವಾಗ್ಲೂ ಬೈ ಹಾರ್ಟ್ ನಾವು ಒಳ್ಳೆಯವರಾಗ್ಬಿಡ್ತೀವಿ.